ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾದಂತಹ ವಿಡಿಯೋದಲ್ಲಿ ಮಾನವನ ಮೆದುಳು, ಅದಕ್ಕೆ ಸಂಬಂಧಪಟ್ಟಂತಹ ಮೂರನೆಯ ಭಾಗ. ಇದು ವಿಶೇಷವಾದಂತಹ ಮೂರನೇ ಭಾಗ. ನಾನು ಆಲ್ರೆಡಿ ಒಂದನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಹೇಳಿನಿ ಏನಪ್ಪಾ ಅಂದ್ರ ಮೆದುಳು ಮೂರು ಭಾಗದಲ್ಲಿ ಬರ್ತದೆ ಅಂತ ಹೇಳಿ. ಈ ಮೂರನೇ ಭಾಗ ಬಹಳಷ್ಟು ವಿಶೇಷ. ಏನಪ್ಪಾ ಅಂದ್ರ ಈ ಮೆದುಳಿನ ಚಿತ್ರ ಮತ್ತು ಏನು ಭಾಗಗಳದಲ್ಲ ಇವುಗಳನ್ನ ಒಂದು ಸಣ್ಣದಂತ ಒಂದು ಏನಪ್ಪಾ ಅಂದ್ರ ಕಥೆಯ ಮುಖಾಂತರ ಅಥವಾ ಸ್ಟೋರಿ ಮುಖಾಂತರ ಯಾವ ರೀತಿ ನೆನಪಿಟ್ಕೊಳ್ಳೋದು ಈ ಒಂದು ಭಾಗದಲ್ಲಿ ನೀವು ಕಲ್ಕೋತೀರಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಈ ಭಾಗಗಳನ್ನ ಯಾವ ರೀತಿ ನೆನಪಿಟ್ಕೋಬೇಕು. ಈಗ ಜಸ್ಟ್ ನೀವು ತಲೆಯಲ್ಲಿ ಇಟ್ಕೋರಿ. ಪಿಂಟು ಅನ್ನುವಂತ ಒಬ್ಬ ಸ್ವಲ್ಪ ಉಡಾಳಿರುವಂತ ಹುಡುಗ ಇರ್ತಾನ. ಅವನು ಬಹಳ ಸಿಟ್ಟು ಬರ್ತಿರ್ತೈತಿ. ಅದಕ್ಕ ಹೈಪೋ ಅಂತ ಹೇಳ್ತೀನ. ಯಾಕೆ ಹೈಪರ್ ಆಗ್ತಿರ್ತಿ ಅಂತ ಹೇಳ್ತಿರ್ತೀರಿ ನೀವು. ಸೊ ಪಿಂಟು ಅಂತ ಒಬ್ಬ ಹುಡುಗ ಹೈಪರ್ ಆಗ್ತಿರ್ತಾನ. ಯಾಕಂದ್ರ ಎಲ್ಲಾ ವಿಷಯದಲ್ಲಿ ಮುಂದ್ ಹೋಗ್ತಿರ್ತಾನ. ಮುಮ್ಮೆದುಳು ಎಲ್ಲಾ ವಿಷಯದಲ್ಲಿ ಮುಂದ್ ಹೋಗ್ತಿರ್ತಾನ. ಈ ಪಿಂಟು ಅನ್ನೋಂತ ಒಬ್ಬ ಉಡಾಳ ತಮ್ಮನಿಗೆ ಅನು ಅನ್ನೋಳು ಒಬ್ಬ ಅಕ್ಕ ಇರ್ತಾಳ. ಆ ಅನು ಅನ್ನೋಳು ಅಕ್ಕ ಏನಪ್ಪಾ ಅಂದ್ರ ಫ್ರಾನ್ಸ್ ಹೋಗ್ಬೇಕಂತ ಒಂದು ಕನಸಿರ್ತೈತಿ. ಫ್ರಾನ್ಸ್ ಹೋಗ್ಬೇಕಂತ ಒಂದು ಕನಸನ್ನ ಈಡೇರಿಸ್ಲಿಕ್ಕೆ ಅವಳೇನ್ ಮಾಡ್ತಾಳ, ಒಬ್ಬರು ಮೇಡಮ್ ಅವರ ಸಜೆಷನ್ ಅಂತ ಓದ್ತಾಳ. ಮೆಡುಲ್ಲಾ ಅನ್ನುವಂತ ಒಬ್ಬ ಮೇಡಮ್ ಅವ್ರ ಸಜೆಸ್ಟ್ ಮಾಡ್ತಾರ. ಈ ಮೇಡಮ್ ಅವರು ವಿಶೇಷವಾದಂತಹ ಮಹಾನ್ ವ್ಯಕ್ತಿಗಳಿರ್ತಾರ. ಯಾಕಂದ್ರ ಅವರ ತಲೆ ಬುರುಡೆ ಬಹಳ ಶಾರ್ಪ್ ಇರ್ತೈತಿ. ಹಾಗಾಗಿ ಇವ್ರು ಒಂದ್ ಏನ್ ಸಜೆಷನ್ ಕೊಡ್ತಾರ ಅಂದ್ರ, ನಿಮ್ಮ ಮನೆಯ ಪಕ್ಕದಲ್ಲಿರುವಂತ ಒಂದು ಬಳ್ಳಿ ಅದ, ಅದಕ್ಕ ಮೆದುಳು ಬಳ್ಳಿ. ಆ ಒಂದು ಬಳ್ಳಿ ಹಿಡ್ಕೊಂಡು ನೀವು ಹೋಗಿದ್ದಾತಂದ್ರ ಇನ್ನು ಫ್ರಾನ್ಸಿಗೆ ತಲುಪ್ತಿ ಅಂತ ಹೇಳಿ ಅವರು ಒಂದು ಸಜೆಷನ್ ಕೊಡೋದ್ರ ಮುಖಾಂತರ ನೀವು ಈ ಭಾಗಗಳನ್ನ ಪ್ರತಿಯೊಂದನ್ನ ನೀವು ಗುರುತಿಸ್ಕೋಬಹುದು. ವಿದ್ಯಾರ್ಥಿಗಳೇ ನೆನಪಿಟ್ಕೊಡ್ರಿ, ಈ ಒಂದು ಏನು ಭಾಗಗಳದಲ್ಲ ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ನಾನು ಈ ಒಂದು ಚಿಕ್ಕದಾದ ಸ್ಟೋರಿಯನ್ನು ಹೇಳಿದ್ದೀನಿ. ನೆನಪಿರ್ಲಿ. ಮೆದುಳು, ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳದಲ್ಲಿ ಏನ್ ಬರ್ತದ, ಮಹಾಮಸ್ತಿಷ್ಕ ಬರ್ತದ. ಹಿಮ್ಮೆದುಳದಲ್ಲಿ ಫಾನ್ಸು, ಅನುಮಸ್ತಿಷ್ಕ ಮತ್ತು ಮೆಡುಲ್ಲ, ಇವು ಮೂರನ್ನ ಸೇರಿಸಿ ನಾವು ಹಿಮ್ಮೆದುಳು ಹೇಳ್ತೀವಿ. ಕೊನೆದಾಗ ಬರೋದು ಮೆದುಳು ಬಳ್ಳಿ. ಸೊ ನೆನಪಿಟ್ಕೋಬೇಕಲ್ಲ, ಪಿಂಟು ಒಬ್ಬ ಹೈಪೋಥೆಲಾಮಸ್ ಇರುವಂತ ವ್ಯಕ್ತಿ ಇರ್ತಾನ, ಹೈಪರ್ ಇರ್ತಾನ. ಅವ್ ಮುಂದ್ ಹೋಗ್ತಿರ್ತಾನ. ಅವ್ರಿಗೆ ಒಬ್ಬಾಕಿ ಅಕ್ಕಿರ್ತಾಳ. ಯಾರು? ಅನು. ಅಕ್ಕಿ ಉದ್ದೇಶ ಏನಿರ್ತೈತಿ, ಫ್ರಾನ್ಸ್ ಸಿಗೋ ಉದ್ದೇಶ ಇರ್ತೈತಿ. ಬಟ್ ಅವಾಗ ಒಬ್ರು ಮೇಡಮ್ ಅವ್ರ ಸಜೆಷನ್ ತಗೋತಾರ. ಮೆಡುಲ್ಲಾ ಎಂಬುದ ಮೇಡಮ್ ಅವ್ರ ಸಜೆಷನ್ ತಗೋತಾರ. ಅವ್ರೊಬ್ರ ಮಹಾನ್ ವ್ಯಕ್ತಿಗಳಿರ್ತಾರ. ಯಾಕಂದ್ರೆ ಅವರ ತಲೆ ಬುರುಡೆ ಬಹಳಷ್ಟು ಶಾರ್ಪ್ ಇರ್ತೈತಿ. ಅವ್ರು ಒಂದ್ ಸಜೆಷನ್ ಅನ್ನು ಕೊಡ್ತಾರ. ಯಾರಿಗೆ? ಅನುಗೆ ಸಜೆಷನ್ ಕೊಡ್ತಾರ. ಏನು? ನಿಮ್ಮ ಮನೆಯ ಪಕ್ಕದಲ್ಲಿರುವಂತ ಬಳ್ಳಿ ಅದಲ್ಲ, ಮೆದುಳು ಬಳ್ಳಿ, ಆ ಒಂದು ಮಾರ್ಗದ ಮುಖಾಂತರ ನೀವು ಹೋಗಿದ್ರ ಫ್ರಾನ್ಸ್ ಈಸಿಯಾಗಿ ನೀವು ತಲುಪ್ತಿ ಅಂತ ಹೇಳಿ ಅವ್ರ ಸಜೆಷನ್ ಕೊಡೋದ್ರ ಮುಖಾಂತರ ಪ್ರತಿಯೊಂದು ಭಾಗ ನೀವು ನೆನಪನ್ನ ಇಟ್ಟಿಕೊಳ್ಳಬಹುದು. ಈಗ ನಾನು ನಿಮಗೆ ಹೇಳಿದಂತಹ ಏನು ಭಾಗಗಳ ಸ್ಟೋರಿ ಅದಲ್ಲ, ಆ ಸ್ಟೋರಿಯಲ್ಲಿ ಪಿಂಟು ಅಂತ ಬಂತು. ಪಿಂಟು ಅಂದ್ರ ಪಿಟ್ಯೂಟರಿ ಗ್ರಂಥಿ. ಸೊ ಅವನು ಬಹಳ ಸಿಟ್ ಇರ್ತಾನ. ಅಂದ್ರ ಹೈಪರ್ ಅಂದ್ರ ಹೈಪೋಥೆಲಾಮಸ್. ಅವ್ರು ಮುಂದ್ ಹೋಗ್ತಾರಂದ್ರ ಮುಮ್ಮೆದುಳು. ಸೊ ಅವ್ರಿಗೆ ಒಬ್ರ ಅಕ್ಕ ಇರ್ತಾಳಂದ್ರ ಅನು ಅಂದ್ರ ಅನು ಮಸ್ತಿಷ್ಕ. ಅವಳು ಎಲ್ಲಿ ಫ್ರಾನ್ಸಿಗೆ ಹೋಗ್ಬೇಕಂತಾರ. ಅಂದ್ರ ಫ್ರಾನ್ಸ್ ಅಲ್ಲ, ಫ್ರಾನ್ಸ್. ನೆನ್ಪಿಟ್ಕೊಳ್ಳಿಕ್ಕೆ ಫ್ರಾನ್ಸ್. ಸೊ ಅವ್ರೊಬ್ಬರು ಮೇಡಮ್ ಅವ್ರ ಸಜೆಷನ್ ಕೇಳ್ತಾರಂದ್ರ ಮೇಡಮ್ ಅವ್ರು ಯಾರಪ್ಪ ಅಂದ್ರ ಮೆಡುಲ್ಲಾ. ಈ ಮೇಡಮ್ ಅವ್ರ ಏನಂತಾರ, ಮಹಾನ್ ವ್ಯಕ್ತಿಗಳು ಇರ್ತಾರ. ಅದಕ್ಕೆ ನಾವು ಮಹಾ ಮಸ್ತಿಷ್ಕ ಅಂತ ಹೇಳ್ತೀವಿ. ಯಾಕಂದ್ರ ಅವರ ತಲೆ ಬುರುಡೆ ಬಹಳಷ್ಟು ಶಾರ್ಪ್ ಆಗಿರ್ತೈತಿ. ಅವ್ರ ಏನ್ ಮಾಡ್ತಾರ, ಒಂದು ಬಳ್ಳಿಯ ಮುಖಾಂತರ ಫ್ರಾನ್ಸಿಗೆ ಹೋಗ್ಲಿಕ್ಕೆ ಹತ್ರ ಆ ಬಳ್ಳಿಗೆ ನಾವು ಮೆದುಳು ಬಳ್ಳಿ ಅಂತ ಹೇಳ್ತೀವಿ. ಈ ಒಂದು ಚಿಕ್ಕದಾದ ಒಂದು ಕಥೆಯ ಮುಖಾಂತರ ನೀವು ನೆನಪಿಟ್ಟಿದ್ದಾತಂದ್ರ ಮೆದುಳಿನ ಭಾಗಗಳನ್ನ ಸಲೀಸಾಗಿ ನೀವು ನೆನಪಿಟ್ಕೋಬಹುದು. ನೆನಪಿರ್ಲಿ, ಈ ಭಾಗಗಳನ್ನ ಯಾವ ನಾನು ಮಾರ್ಕಲ್ಲಿ ನಿಮಗೆ ಗುರುತಿಸಿದನು ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಗುರುತಿಸ್ಬೇಕು. ನಾನು ಹೇಳುವಂತ ಎಲ್ಲಾ ಅಂಶಗಳು ನೀವು ನೆನಪಿಟ್ಟು ಭಾಗಗಳನ್ನ ಎಲ್ಲಾರ ಸಲೀಸಾಗಿ ನೀವೇನಾರ ಬೇರೆ ಕಡೆ ಗುರುತಿಸಿದಾತಂದ್ರ ಅದು ತಪ್ಪಾಗ್ತದ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಚಿತ್ರವನ್ನ ಬಿಡಿಸುವಂತ ಎರಡನೇ ಭಾಗದಲ್ಲಿ ಹೇಳ್ಕೊಟ್ಟೇನಿ. ಚಿತ್ರವನ್ನ ಹೆಂಗ್ ಬಿಡಿಸ್ಬೇಕು, ಯಾವ ರೀತಿ ಭಾಗ ಗುರುತಿಸ್ಬೇಕು, ಆ ವಿಡಿಯೋ ನೋಡಿದ್ಮೇಲೆ ನೆನಪಿಟ್ಟುಕೊಳ್ಳುವಂತ ಟೆಕ್ನಿಕ್ಸ್ ಅನ್ನ ಈ ರೀತಿಯಾಗಿ ನೀವು ಕಲ್ಕೊರಿ. ಸೊ ಹಾಗಾಗಿ ಇಲ್ಲಿಗೆ ಸಂಪೂರ್ಣವಾಗಿ ಮೆದುಳಿಗೆ ಸಂಬಂಧಪಟ್ಟಂತಹ ಮೂರು ಭಾಗದ ವಿಶೇಷ ಅಂಶಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ವಿಶೇಷವಾದ ಜ್ಞಾನವನ್ನ ತರುವಂತ ಒಂದು ವಿಡಿಯೋವನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಯಾವ್ದಾರ ವಿಶೇಷ ಅಂಶಗಳು ನಿಮ್ಮ ಗಮನಕ್ಕೆ ಬಂದಿತ್ತಾದ್ರ ನಿಮ್ಮ ಕಮೆಂಟ್ ಸೆಕ್ಷನ್ ದಲ್ಲಿ ಆ ವಿಷಯವನ್ನ ತಿಳಿಸ್ರಿ. ಮತ್ತೆ ಬೇರೆ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಮಗ ಈ ಒಂದು ಪಾರ್ಟ್ 3 ಅಲ್ಲಿ ಬರುವಂತ ಏನ್ ಅಂಶಗಳದಲ್ಲ ಇದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ 2 ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಅದನ್ನ ನೋಡ್ಕೊಂಡು ಲಿಂಕ್ ಅನ್ನ ಒತ್ತೋದ್ರ ಮುಖಾಂತರ ನೀವು ಇದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಕಲೀರಿ. ಎಲ್ಲರಿಗೂ ಜ್ಞಾನ ಹಂಚುವಂತ ವ್ಯಕ್ತಿಗಳು ನೀವು ಆಗ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.
ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಯಾವುದು? ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ. ಹಾಗೂ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.